ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರೋಟರಿ ಕ್ಲಬ್ ರೈಸ್ ಬೌಲ್ ಮಹಿಳಾ ಘಟಕದಿಂದ ಉಚಿತ ಹೊಲಿಗೆ ಯಂತ್ರಗಳ ವಿತರಣೆ. ಗಂಗಾವತಿ ನಗರದ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ರೋಟರಿ ಕ್ಲಬ್ ರೈಸ್ ಬೌಲ್ ಮಹಿಳಾ ಘಟಕದ ನೇತೃತ್ವದಲ್ಲಿ ಶನಿವಾರದಂದು ಸಮಾಜದ ಬಡ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ಯಂತ್ರಗಳನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಹಶೀಲ್ದಾರ್ ವಸಂತ್ ಕುಮಾರಿ ಸಮ್ಮುಖದಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಸಂತ್ ಕುಮಾರಿ ಮಾತನಾಡಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದಾದ ರೋಟರಿ ಕ್ಲಬ್ ರೈಸ್ ಬೌಲ್ ಕಳೆದ 2 ವರ್ಷಗಳಿಂದ ಮಹಿಳೆಯರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದ್ದು ಸಂತಸದಾಯಕವಾಗಿದೆ. ಮಹಿಳೆಯರು ತಮ್ಮ ಕುಟುಂಬದ ನಿರ್ವಹಣೆ ಜೊತೆಗೆ ಇಂತಹ ಸಂಘ ಸಂಸ್ಥೆಗಳ ಮೂಲಕ ಯಾವುದೇ ಸ್ವಾರ್ಥ ಮನೋಭಾವನೆ ಇಲ್ಲದೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಸಮಾಜದ ದುರ್ಬಲ ವರ್ಗದವರಿಗೆ, ಬಡವರಿಗೆ ಅತ್ಯಂತ ಸಹಕಾರಿಯಾಗಲಿದ್ದು, ಇಂತಹ ಕಾರ್ಯಕ್ರಮಗಳಿಗೆ ತಮಗೂ ಸೇವೆ ಮಾಡುವ ಅವಕಾಶವನ್ನ ಕೈಗೆ ಸಿಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಮಾ ಚೌಧರಿ, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಾಹೀನ್ ಕೌಸರ್, ಜ್ಯೋತಿ ಡಂಕಣಕಲ್, ಅಂಬಿಕಾ ನಾಗರತ್ನ, ಲಲಿತಾ ಮಂಜುಳಾ, ಸೋಫಿಯಾ ರಾಣಿ ಇತರರು ಉಪಸ್ಥಿತರಿದ್ದರು. ಸ್ವಲ್ಪ ಓಕೆ ನೋಡಿ. ಫಲದಾಯಕ ನೀವೇ ವಸಂತ ಕುಮಾರಿ ಮೇಡಮ್ ಅವರು, ಆಮೇಲೆ ಶಾಹಿನ್ ಮೇಡಮ್ ಅವರು ನಮ್ಮ ಸೆಕ್ರೆಟರಿ, ನಮ್ಮ ರೋಟರಿ. ಅದೇ ರೀತಿ ನಾವು ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿ, ರೋಟರಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಇದು 3ನೇ ವರ್ಷಕ್ಕೆ ಕಾಲಿಡ್ತೀವಿ. ಜುಲೈ ತಿಂಗಳಲ್ಲಿ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಇರುತ್ತೆ. ಆದ್ದರಿಂದ ಹೊಸ ಮೆಂಬರ್ಸು, ಪ್ರೆಸಿಡೆಂಟು, ಸೆಕ್ರೆಟರಿಗಳು ಹೊಸಬರು ಆಗ್ತವೆ. ಈ 2 ವರ್ಷದಲ್ಲಿ ನಾವು ಏನಿಲ್ಲ ಅಂದರೂ ಒಂದು 10 ಮೆಡಿಕಲ್ ಕ್ಯಾಂಪ್ಸನ್ನು ಮಾಡಿದ್ದೀವಿ. ನಾವು ಜಾಸ್ತಿ ವಿಲೇಜ್ಗಳಲ್ಲೇ ನಾವು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ 8 ಮೆಂಬರ್ಸ್ಗೆ, ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದೀವಿ ಎಜುಕೇಷನ್ಗೆ. ಅದೇ ರೀತಿ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷ ಮಿಷನ್ಗಳನ್ನು ವಿತರಣೆ ಮಾಡಿದ್ದೀವಿ, 4 ಕುಟುಂಬ ಚೆನ್ನಾಗಿರಲಿ ಅಂತ. ಅದೇ ರೀತಿ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಇನ್ನೊಂದೆರಡು ಮಿಷನ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಅದೇ ರೀತಿ ಹೊಸ ನಮ್ಗೆ ಮೆಂಬರ್ ಆಗ್ತೀನಿ ನಮ್ಮ ಕ್ಲಬ್ಗೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಖುಷಿ ತರುವಂಥ ವಿಷಯ. ಅದೇ ರೀತಿ ಎಲ್ಲರೂ ನಮ್ಮ ರೋಟರಿ ಮೆಂಬರ್ಸ್ ಅಂದ್ರೆ ಒಂದು ಕುಟುಂಬ ತರನೇ ಎಲ್ಲರೂ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಎಲ್ಲರ ಸಪೋರ್ಟ್ ಇರಬೇಕು. ಅದೇ ರೀತಿ ನಮ್ಮ ರೋಟರಿಯಲ್ಲಿ ಮೆಂಬರ್ಸು ಅದೇ ರೀತಿ ಇದ್ದಾರೆ. ನಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಮೀಡಿಯಾ ಮತ್ತು ಪ್ರೆಸ್ನವರು ಕೂಡ ತುಂಬ ಸಹಕರಿಸ್ತಿದ್ದಾರೆ. ಎಲ್ಲ ಇಲಾಖೆದವರು ತುಂಬ ಸಹಕರಿಸ್ತಿದ್ದಾರೆ. ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕಂದ್ರೂ ಎಲ್ಲರೂ ಪರ್ಮಿಷನ್ಗಳಂತೆ ಅದಂತೆ ಬೇಕೇ ಬೇಕಾಗುತ್ತೆ. ನಾವು ಹೋದ ತಕ್ಷಣ ಪರ್ಮಿಷನ್ಗಳು ಕೊಡ್ತಾರೆ, ಮೀಡಿಯಾದವರು ಬರ್ತಾರೆ, ಪೇಪರ್ಗಳಲ್ಲಿ ಹಾಕ್ತಾರೆ, ನಮ್ಮನ್ನೆಲ್ಲ ಹೈಲೈಟ್ ಮಾಡ್ತಾರೆ. ನಮ್ಗೆ ತುಂಬ ಖುಷಿಯಾದಂಥ ವಿಚಾರ. ಈ 2 ವರ್ಷಗಳಲ್ಲಿ ನಾವು ಕ್ಲಬ್ನಲ್ಲಿ ಕೆಲವೊಂದು ಅವೇರ್ನೆಸ್ ಆಗಲಿ ಎಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಕಡೆಯಿಂದನೂ ನಮ್ಗೆ ಅವಾರ್ಡ್ ಬಂದಿದೆ ಹೋದ ವರ್ಷ. ಅದೇ ರೀತಿ ಈ ವರ್ಷನೂ ತುಂಬ ಖುಷಿಯಾಗಿ ಎಲ್ಲರೂ ಈ ವರ್ಷ ನಾವು ಪ್ರೋಗ್ರಾಮ್ಸ್ ಮಾಡಿದಷ್ಟು ಬೇರೆ ಕ್ಲಬ್ಗಳಲ್ಲಿ ಯಾರೂ ಅಷ್ಟೊಂದು ಪ್ರೋಗ್ರಾಮ್ಸ್ ಮಾಡಲಿಲ್ಲ.
ನಮಗೆ ಅದೊಂದು ಪ್ರಶಂಸೆ ಕೊಟ್ಟಿದ್ದಾರೆ. ನಮ್ಗೆ ಖುಷಿ ಆಗುತ್ತೆ. ಇದೇ ರೀತಿ ಎಲ್ಲರ ಸಹಕಾರದೊಂದಿಗೆ ನಾವು ಇನ್ನೂ ಕೆಲವೊಂದು ಸಹಾಯಪೂರ್ವಕವಾಗಿ ಈಗ ವೀಲ್ ಚೇರ್ಸ್ ಬಂದಿದ್ದಾವೆ. ವೀಲ್ ಚೇರ್ಸ್ ಕೊಡ್ತೀವಿ ಕೆಲವೊಂದು ಪ್ಯಾರಲೈಸಿಸ್ ಪೇಷಂಟ್ಗಳಿಗೆ. ಅದೇ ರೀತಿ ಈ ತಿಂಗಳ ಜೂನ್ ಅಲ್ವಾ, ಬುಕ್ಸ್ ಅನ್ನು ವಿತರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬೇರೆ ಸ್ಕೂಲ್ಗೆ ಬ್ಯಾಗ್ಸು, ಬುಕ್ಸು ಸ್ಟೂಡೆಂಟ್ಗಳಿಗೆ. ಇದೇ ರೀತಿ ಎಲ್ಲರ ಸಪೋರ್ಟ್ ಇದ್ರೆ ಇನ್ನೂ ಕೆಲವೊಂದು ಸಂಸ್ಥೆಗಳಾಗಲಿ, ಇನ್ನೊಂದು ಕೆಲವೊಂದು ಬೇರೆ ಸಂಘ ಸಂಸ್ಥೆಗಳಾಗಲಿ ಕೈ ಜೋಡಿಸಿದ್ರೆ ನಮ್ಮ ಇಡೀ ಸಮಾಜವನ್ನೇ ನಾವು ಚೆನ್ನಾಗಿ ಇಟ್ಕೊಂಡು ಇರ್ಬೋದು ಅಂತ ನಾನು ಒಂದೆರಡು ಮಾತುಗಳನ್ನು ಹೇಳಿ ಬಯಸುತ್ತೀನಿ. ಥ್ಯಾಂಕ್ ಯು. ಸ್ಮಾಲ್ ವಿಮೆನ್ಸ್ ಟೀಮ್ ಕಡೆಯಿಂದ ಈ ಒಂದು ಹೊಲಿಗೆ ಯಂತ್ರಗಳನ್ನು ಬಡ ಜನರಿಗೆ ಲೋಕಾರ್ಪಣೆ ಸಲುವಾಗಿ ಅವ್ರಿಗೆ ಕೊಡಲಿಕ್ಕೆ ಅಂಥೇಳಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ನಾವು ಗ್ರೋಯಿಂಗ್ ಹಂತದಲ್ಲಿ ಇರೋದ್ರಿಂದ ಈಗ ಕೇವಲ 4 ಮಷಿನ್ಗಳು ಇರಬಹುದು. ಮುಂದಿನ ದಿನಗಳಲ್ಲಿ ಈ 4 ಮಷಿನ್ 4,000 ಮಷಿನು ಆಗಲಿಕ್ಕೆ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ನಾವು ಸಮಾಜಕ್ಕೆ ಏನೂ ಇಲ್ಲ ಅನ್ನೋಕ್ಕಿಂತನೂ ನಮ್ಮ ರೋಟರಿ ಮಹಿಳಾ ವಿಂಗ್ ಕಡೆಯಿಂದ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಕೊಡುತ್ತಾ 4 ಜೀವನಗಳಿಗೆ 4 ಮನೆಗಳಿಗೆ ಸ್ವಲ್ಪಿಲ್ಲ ಸ್ವಲ್ಪ ಅವರು ಉತ್ಸಾಹದಿಂದ ದುಡಿಲಿಕ್ಕೆ ಒಂದು ಆಧಾರವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣೀಕರ್ತರಾದ ನಮ್ಮ ರೋಟರಿ ಅಧ್ಯಕ್ಷಣಿ ಗೀತಾ ಚೌಧರಿ ಅವರು ಆಗಿರ್ತಾರ, ನಮ್ಮೆಲ್ಲ ಮೆಂಬರ್ಸು ಆಗಿರ್ತಾರ. ಸೊ ಹಾಗಾಗಿ ಇವರೆಲ್ಲರೂ ಶ್ರಮ ಅವರೆಲ್ಲ ಕಡೆಯಿಂದ ಡೊನೇಟ್ ಅನ್ನು ಕಲೆಕ್ಟ್ ಮಾಡುತ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಈ ಒಂದು ಒಳ್ಳೆಯ ಉತ್ತಮ ಕೆಲಸಕ್ಕೆ ಅಂತ ಹೇಳಿ ನಾವು ಕೈಯನ್ನು ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕಳೆದ ಈ ವರ್ಷದಲ್ಲಿನೇ ಒಂದು ಬೀದರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಿ ಹೋಗಿದ್ದೀವಿ. ಅಲ್ಲೇ ನಮ್ಮ ರೋಟರಿ ಬಗ್ಗೆ ಒಳ್ಳೆಯ ಒಂದು ಆಸಕ್ತಿಯನ್ನು ಮೂಡಿಸುತ್ತಾ ಜೊತೆಯಲ್ಲಿ ನಮ್ಮ ಸೋಫಿಯಾ ಅವರು ಜೊತೆಯಲ್ಲಿ ಕೊಲಾಬ್ರೇಷನ್ ಜೊತೆಗೆ ನಾವು ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ಸಹಿತ ನಮ್ಮ ರೋಟರಿ ಕಡೆಯಿಂದ ಮಾಡಿದ್ದೀವಿ. ಅದೇ ರೀತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಮಾಡ್ತಾ ಇದ್ದೀವಿ. ಕಳೆದ ಸಾರಿ ಗಣೇಶ ಒಂದು ಹಬ್ಬದಲ್ಲಿ ಇದು ಇಕೋ ಫ್ರೆಂಡ್ಲಿ ಗಣೇಶ ಆಗಬೇಕು ಅಂಥೇಳಿ ಮಣ್ಣಿನ ಗಣೇಶದ ಒಂದು ಇದನ್ನು ಮಾಡಿ ನಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಮಣ್ಣಿನ ಗಣೇಶ ಯಾವ ರೀತಿ ಮಾಡುವುದು ಅಂತ ಸಹಿತ ನಾವು ಒಂದು ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡಿದ್ದೀವಿ. 3 ಕಡೆಗೆ ಗಂಗಾವತಿ ತಾಲೂಕದಲ್ಲಿ 3 ಕಡೆಗೆ ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡುತ್ತಾ ಆ ಮೆಡಿಕಲ್ ಕ್ಯಾಂಪ್ಸ್ನಲ್ಲಿ ಇಲ್ಲೇ ತೋರಿಸ್ಕೊಂಡವ್ರಿಗೆ ಉಚಿತವಾಗಿ ಬೆಂಗಳೂರಲ್ಲಿ ಸಹಿತ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಸಹಿತ ಸಹಾಯವಾಯಿತು. ಸೊ ಆ ಒಂದು ರೀತಿಯಲ್ಲಿ ನಮ್ಮ ರೋಟರಿ ಮಹಿಳಾ ಟೀಮ್ ಮುಂದಕ್ಕೆ ಸಾಗ್ತಾ ಇದೆ. ಆ ಭಗವಂತನ ಕೃಪೆ ಇರಲಿ, ಜೊತೆಯಲ್ಲಿ ಗಂಗಾವತಿ ಜನರದ ಒಂದು ಕೃಪೆ ಇರಲಿ, ನಮ್ಮೆಲ್ಲರದ್ದು ಒಂದು ಟೀಮ್ ವರ್ಕ್ ಆಗಲಿ ಅಂಥೇಳಿ ನಾನು ಈ ಭಗವಂತನಲ್ಲಿ ಕೇಳ್ಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಕಾರ್ಯಗಳನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಎಷ್ಟೋ ಬಡಪಾಯಿ ಮಕ್ಕಳಿಗೆ ಫೀಸನ್ನು ಸಹಿತ ನಾವು ಡೋನರ್ಸ್ ಕಡೆಯಿಂದ ಕವರ್ ಮಾಡಿ ಕೊಟ್ಟಿದ್ದೀವಿ. ಸೊ ಆ ರೀತಿ ಬಡ ಮಕ್ಕಳಿಗೆ ಫೀಸ್ ಕೊಡೋ ಮೂಲಕ ಸಹಿತ ಆಮೇಲೆ ಈಗ ಈ ವರ್ಷದಲ್ಲಿ ಸಹಿತ ನಾವು ಬಡಪಾಯಿ ಮಕ್ಕಳಿಗೆ ಅಂತ ಹೇಳಿದ್ರೆ ಸಿಂಗಲ್ ಪೇರೆಂಟ್ ಇರ್ಬೋದು ಅಥವಾ ತಂದೆ ತಾಯಿಗಳಿಲ್ಲದ ಪಾಲಕರಿಗೆ ಸಹಿತ ನಾವಿಲ್ಲಿ ಅಡಾಪ್ಟ್ ಅನ್ನು ಮಾಡ್ಕೊತಾ ಇದ್ದೀವಿ. ನಮ್ಮ ರೋಟರಿ ಕಡೆಯಿಂದ ಅವ್ರಿಗೆ ಸಹಿತ ನಾವು ಹೆಲ್ಪನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಳ ಮಾತಾಡಬಾರ್ದು, ಇನ್ನು ಮೇಡಮ್ ಇದ್ದಾರೆ. ಸೊ ರೋಟರಿ ಕ್ಲಬ್ಬಿಂದ ಬಂದು ಇನ್ವೈಟ್ ಮಾಡಿದ್ರು. ಆಮೇಲೆ ಇವತ್ತು ಯಾವ ದಿನ ಫ್ರೀ ಇರಲ್ಲ ಅಂತೇಳಿ ಇವತ್ತಿನ ದಿನ ನಾನು ಅವೈಲೇಬಲ್ ಇರ್ತೀನಿ ಅಂತೇಳಿ ಕೇಳಿಕೊಂಡು ಇವತ್ತೇ ಮಾಡಬೇಕು ಅಂತೇಳಿ ನನಗೆ ಇನ್ವೈಟ್ ಮಾಡಿದ್ದಾರೆ. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳ ಕಡೆಯಿಂದ ನೀವು ಕ್ಲಬ್ ಮೆಂಬರ್ ಆಗಿಬಿಟ್ಟು ಎಷ್ಟು ಜನ ಇದ್ದೀರಾ? 15 ಜನ ಎಲ್ಲ ಲೇಡೀಸ್ ಇರೋದಾ? ಓಕೆ. ಏನಂತ ಹೇಳಿದ್ರೆ ಎಲ್ಲ ಇವಾಗ ಸಮಾಜದಲ್ಲಿ ಮನೆಯಲ್ಲೂ ಹೆಣ್ಮಕ್ಳು ತುಂಬ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಇವಾಗ ಗಂಡ್ಮಕ್ಳಿಗೆ ಏನಾಗುತ್ತೆ, ಜೆಂಟ್ಸ್ ಅವ್ರು ಬರೀ ಬೇರೆ ಕೆಲಸ ಮಾಡ್ತಾ ಇದ್ರೆ ಜಾಬ್ ಮಾಡ್ತಿದ್ರೆ ಅದಷ್ಟೇ ಮಾಡ್ತಾರೆ. ಹೆಣ್ಮಕ್ಳು ಹಂಗಲ್ಲ, ಜಾಬಲ್ಲಿ ಇದ್ರೂ ಸಹಿತ ಮನೆ ಕೆಲಸ ಎಲ್ಲ ಮಾಡ್ತಾರೆ. ಆಮೇಲೆ ಈಗ ಜಾಬ್ ಇರೋರಿಗೆ ಅನಿವಾರ್ಯ, ಓಕೆ ನಮ್ಗೆ ಅದು ಒಂದು ಇನ್ಕಮ್ ಸೋರ್ಸ್ ಆಗಿದೆ, ನಾವು ದುಡಿಬೇಕು, ಜಾಬ್ಗೆ ಹೋಗಿ ಬರಬೇಕು, ಅದು ಮ್ಯಾಂಡೇಟರಿ ಇರುತ್ತೆ. ನಮ್ಗೆ ಅನ್ಸುತ್ತೆ ಏನಪ್ಪ ಇವತ್ತು ರಜಾ ಇಲ್ವಾ, ಇವತ್ತು ಹೋಗ್ಬೇಕಾ, ಈ ಥರದಲ್ಲಿ ಇರುತ್ತೆ. ಆದರೆ ನೀವು ಮನೆ ಕೆಲಸ ಮಾಡಿಕೊಂಡು ಮನೆ ನಿಭಾಯಿಸ್ಕೊಂಡು ಆಮೇಲೆ ಈ ಥರ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ. ಹ್ಯಾಟ್ಸ್ ಅಪ್ ಟು ಯು. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ? 2 years ಕಂಪ್ಲೀಟ್. ಈಗ 3 years ಓಕೆ. ಈಗ ಏನು ಮೇಡಮ್ ಹೇಳಿದ್ರು ಏನೇನು ಕ್ಲಬ್ಬಿಂದ ಏನೇನು ಎಲ್ಲರಿಗೂ ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಓಡಾಡ್ಕೊಂಡು ಡೊನೇಟರಿಂದ ತೊಗೊಂಡ್ಬಿಟ್ಟು ವಾಲಂಟಿಯರ್ ಬರ್ತಾರಲ್ಲ, ನೀವು ಅಪ್ರೋಚ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಓಕೆ.
ಈಗ ಸಾಮಾಜಿಕ ಸೇವೆ ಅಂತ ಹೇಳಿದ್ರೆ ಎಲ್ರಿಗೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಸ್ವತಃ. ಅವ್ರಿಗೆ ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಮಾಡ್ತಿದಾರಲ್ವಾ, ನೀವು ಬಂದು ಮುಂದೆ ನಿಂತ್ಬಿಟ್ಟು ಮಾಡ್ತಾ ಇದ್ದೀರಾ. ನಿಮಗೆ ಏನು ಹೇಳ್ಬೇಕು, ನಾನು ಒಂದೊಳಲ್ಲೇ ಆಡ್ಸಪ್ ಅಂತ ಹೇಳ್ಬೋದಪ್ಪ. ಯಾಕಂದ್ರೆ ಮನೆಯಲ್ಲೇ 100 ಪ್ರಾಬ್ಲಮ್ಸ್ ಇರುತ್ತೆ. ಆಸ್ ಎ ಲೇಡಿ ನನಗೆ ಗೊತ್ತಿದೆ, ನಾವು ಎಷ್ಟೇ ಪೊಸಿಷನ್ ಅಲ್ಲಿ ಇದ್ರೂ ಎಲ್ಲೇ ಹೋದ್ರೂ ಕೂಡ ಎಲ್ಲ ಮನೆಯಲ್ಲೂ ಎಷ್ಟು ಸಮಸ್ಯೆಗಳಿರುತ್ತೆ. ಜೆಂಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಲಿಮಿಟ್ ಅವ್ರದ್ದು, ಏನಾದ್ರು ತರೋದು ಬರೋದು ಮಾಡೋದಿರುತ್ತೆ, ಕೆಲವು ಮನೆಗಳಲ್ಲಿ ಇರುತ್ತೆ. ಆದರೆ ಮನೆ ಹೆಣ್ಣು ಗೃಹಿಣಿ ಹೇಗಿದ್ದಾಳೆ ಆ ಮನೆ ಆಗಿರುತ್ತೆ. ಮನೆ ಒಂದು ಚೆನ್ನಾಗಿದೆ, ಚೆನ್ನಾಗಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಯಾವ ಥರ ಇದ್ದಾಳೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅದ್ರ ಮೇಲೇ ಅವಲಂಬನೆ ಆಗಿರುತ್ತೆ. ನೀವು ಅಷ್ಟೆಲ್ಲ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಲ್ಲ, ತುಂಬ ಇದು ನಿಜಕ್ಕೂ ಖುಷಿ ವಿಚಾರ. ಆಮೇಲೆ ಈಗ ನೋಡ್ಕೊಂಡ್ಬಿಟ್ಟು ಎಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ಸ್ಕೂಲ್ ಫೀಸಸ್ ಎಲ್ಲ ಇದು ಮಾಡ್ತಾ ಇದ್ದೀವಿ, ಯಾರಿಗೆ ನೀಡ್ ಇರುತ್ತೆ ಅವ್ರಿಗೆಲ್ಲ ತೊಗೊಂಡ್ಬಿಟ್ಟು. ಓಕೆ, ಈಗ ಪ್ರೆಸೆಂಟ್ ನೀವು 4 ಹೊಲಿಗೆ ಮಷಿನ್ಗಳನ್ನ ನೀವು ಕೊಟ್ಟಿದ್ದೀರಿ. ಯಾರು ಅರ್ಹರಿದ್ದಾರೆ ಅವರಿಗೆ ಅವ್ರದ್ದು ಜೀವನೋಪಾಯ ಆಗುತ್ತೆ. ಅವ್ರು ಅಷ್ಟು ಮಾಡ್ಕೊಂಡ್ರೆ ಸಾಕು, ನೆಕ್ಸ್ಟ್ ಅವ್ರು ತಿಂಗಳು ಅವರು ಮನೇನ ನಡ್ಸ್ಕೊಂಡು ಹೋಗ್ಬೋದು. ಇದೊಂದು ಒಳ್ಳೆ ವಿಚಾರ. ಮತ್ತು ನನಗೆ ಈ ಸಮಯದಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನನ್ನು ಕ್ಲಬ್ ಮೆಂಬರ್ ಆಗಿ ಆ್ಯಡ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪುಣ್ಯ ಕಾರ್ಯದಲ್ಲೂ ನಂಗೊಂದು ಸ್ವಲ್ಪ ಪಾಲ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆಯ್ತಾ, ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ 2 ಮಷಿನ್ದು ನಾನು ಕಾಂಟ್ರಿಬ್ಯೂಟ್ ಮಾಡ್ತೇನೆ. ಯಾರು ಅರ್ಹರಿದ್ದಾರೆ ಪ್ರೆಸೆಂಟ್ ಅವ್ರಿಗೆ ಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ತುಂಬಾ ಖುಷಿ ಅಲ್ಲ, ಹೇಳಿದ್ನಲ್ಲ, ನೀನು ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ನಾವು ಕೆಲಸ ಅಂತ ಹೇಳಿದ್ರೆ ಕೆಲಸ ಎಲ್ಲ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಮ್ಗೆ ಸೋಷಿಯಲ್ ಸರ್ವಿಸ್ ಅಂತ ಬರೋದಿಲ್ಲ. ನೀವು ವಾಲಂಟ್ರಿ ಆಗಿ ಮಾಡ್ತಾ ಇದ್ದೀರಲ್ಲ, ಗ್ರೇಟ್ಫುಲ್. ಹಾಗಾಗಿ ಎಲ್ಲ ನೀವು ವರ್ಕ್ ಮಾಡ್ತಾ ಇರೋದು, ಕಾರ್ಯವೈಖರಿ ನೋಡಿ ಖುಷಿ ಆಯ್ತು. ಇನ್ನೂ ಜಾಸ್ತಿ ಬೆಳೀಲಿ, ಇನ್ನೊಂದು ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ನೀವು ಪ್ರೋಗ್ರಾಮ್ ಮಾಡೋ ಹಾಗೆ ಆಗಲಿ. ಕ್ಲಬ್ ಮೆಂಬರ್ಸನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವೆಲ್ಲ ಕಡೆ ಹೋಗ್ಬಿಟ್ಟು ಯಾರಿರ್ತಾರೆ ನೋಡಿ, ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಒಂದಿನ ಡೈಲಿ ಬರೋಕ್ಕಾಗಿಲ್ಲ ಅಂದರು ನೀವು ವರ್ಕ್ ಮಾಡಿ. ನಂಗೆ ಡೈಲಿ ನಿಮ್ಮ ಜೊತೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಆ ಥರದಲ್ಲಿ ಯಾರು ಇರ್ತಾರೆ ಅವರು ಬ್ಯಾಕೆಂಡಲ್ಲಿ ಏನು ಸಪೋರ್ಟ್ ಮಾಡ್ತಾರೆ, ಅಥವಾ ಒಂದೇ ಪ್ರೋಗ್ರಾಮಿಗೆ ಬರ್ತಾರೆ, ಬೇರೆ ಬೇರೆ ಎಲ್ಲ ಫೀಲ್ಡಲ್ಲೂ ಏನು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅಂಥವ್ರನ್ನೆಲ್ಲ ನೀವು ಚೂಸ್ ಮಾಡಬೇಕು. ಚೂಸ್ ಮಾಡಿಬಿಟ್ಟು ಅವನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು ದಿನ ಆದರೂ ಒಂದಿನ ಮಟ್ಟಿಗೆ ಅವ್ರದ್ದು ಏನು ಸಬ್ಜೆಕ್ಟ್ ಇರ್ತಾವ್ರು, ಯಾರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಆ ಥರ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡಿಕೊಂಡು ಚೆನ್ನಾಗಿ ಬೆಳೀಲಿ. ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೀಲಿ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೊನೆಗೆ ಸ್ಟೇಟ್ ಲೆವೆಲಲ್ಲೂ ನೀವು ಐಡೆಂಟಿಫೈ ಆಗಲಿ ಅಂತೇಳಿ ನಾನು ಹಾರೈಕೆ. ಥ್ಯಾಂಕ್ ಯು ಸೋ ಮಚ್. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.